ಕೆಲವು ದಿನಗಳ ನಂತರ ಹಾಸ್ಟೆಲ್ನಲ್ಲಿದ್ದ ಸತ್ಯನ ತಂಗಿ ಬೇಸಿಗೆ ರಜೆಗೋಸ್ಕರ ಊರಿಗೆ ಬರ್ತಾಳೆ. ತಂದೆ ತಾಯಿ ತೀರಿ ಹೋದ್ಮೇಲೆ ಅವಳಿಗೆ ಅಪ್ಪ ಅಮ್ಮ ಎಲ್ಲ ಸತ್ಯನೇ ಆಗಿರ್ತಾನೆ. ಸಣ್ಣ ಹೆಜ್ಜೆ ಅಂಗದ ನೆನಪು, ಮೌನವಾಗಿ ಕಂಡ ಕನಸು, ಕೈ ಹಿಡಿದು ನಡೆದ ದಾರಿ, ನನ್ನ ತಂಗಿ ನನ್ನ ರಾಣಿ. ಕಾಲ ಉರುಳಿದೆ, ಲೋಕ ಕಂಡಿದೆ, ನಿನ್ನ ನಗುವೆ ದೀಪವಾಗಿದೆ. ನಿನ್ನ ಬೆಳಕಿಗೆ ನಾನೇ ದಾರಾರಿ, ನನ್ನ ಪಾಲಿಗ ನೀನೇ ಸವಾರಿ. ರಾಣಿ ನನ್ನ ಪ್ರೀತಿಯ ರಾಣಿ, ಈ ಬದುಕಿನ ಪುಟ್ಟ ಕಹಾನಿ, ಈ ಬದುಕಿನ ಪುಟ್ಟ ಕಹಾನಿ. ಹೊಸ ಹಾದಿಯ ಕಡೆಗೆ ನಿನ್ನ ಪಯಣ, ಗೆಲುವಾಗಲಿ ನಿನ್ನ ಪ್ರತಿಕ್ಷಣ. ಹಳೆಯ ನೆನಪು ಗಟ್ಟಿಯಾಗಿರಲಿ, ನಿನ್ನ ಭವಿಷ್ಯ ಉಜ್ವಲವಾಗಿರಲಿ, ನಿನ್ನ ಭವಿಷ್ಯ ಉಜ್ವಲವಾಗಿರಲಿ. ನಿನ್ನ ಬೆಳಕಿಗೆ ನಾನೇ ದಾರಿ, ನನ್ನ ಪಾಲಿಗ ನೀನೇ ಸವಾರಿ. ರಾಣಿ ನನ್ನ ಪ್ರೀತಿಯ ರಾಣಿ, ಈ ಬದುಕಿನ ಪುಟ್ಟ ಕಹಾನಿ, ಬದುಕಿನ ಪುಟ್ಟ ಕಹಾನಿ. ರಾಣಿ ನನ್ನ ರಾಣಿ, ರಾಣಿ ನನ್ನ ರಾಣಿ. ಜಾಣಪ್ಪಣ, ಚಾ ಏನ್ ಬೇಕು ಮಾಡಿವ ಅವನ ಚಾದ್ ಹೋಗ್ಲಿ ಬಿಡುವಪ್ಪ, ಯಾವ ಲಗ್ನ ಮಾಡ್ಕೊಂತೀವಪ್ಪ. ಇನ್ನ 2 ತಿಂಗಳು ತಡಣ. ಅವನ ಮನೆಗೆ ಏನ್ ನೋಡಿ ಕೇಳಿನಿ, ಫಿಕ್ಸ್ ಐತಲ್ಲ 2 ತಿಂಗಳದಾಗ ಮದುವೆ. ಏನು ಸುಳ ಮಗ ಅದೀವಪ್ಪ. ಹಲೋ, ಟೈಮ್ ಆಗೈತಿ, ಬಸ್ ಸ್ಟ್ಯಾಂಡ್ಗೆ ಹೋಗಿ ರಾಣಿನ ಕರ್ಕೊಂಬಾರೋ ಸ್ವಲ್ಪ. ನಾ ಇಲ್ಲಿ ಸ್ವಲ್ಪ ಕೆಲಸ ಮಾಡೋ ಅಂತೀನಿ. ಹೌದಾ? ಹೋಗಿದ್ಯಾ? ಆಯ್ತಾ. ಹಾಂ ಆಯ್ತಾ. ಪ್ರಯಾಣಿಕರ ಗಮನಕ್ಕೆ, ಗಜೇಂದ್ರಗಢದಿಂದ ಇಲ್ಕಲ್ಗೆ ಹೊರಡುವ ಬಸ್ಸು 1ನೇ ಪ್ಲಾಟ್ಫಾರ್ಮ್ಗೆ ಬಂದು ನಿಂತಿದೆ. ಇಲ್ಕಲ್ಗೆ ಪ್ರಯಾಣಿಸುವ ಪ್ರಯಾಣಿಕರು ದಯವಿಟ್ಟು ಈ ಬಸ್ಸನ್ನು ಹತ್ತಬೇಕಾಗಿ ವಿನಂತಿ. ನಿನ್ ಬೈಕ್ ಏನ್ ಮಾಡಿದಿ? ನನ್ನ ಬೈಕ್ ಸ್ವಲ್ಪ ಕೈ ಕೊಟ್ಟೈತಿ, ಅದಕ್ಕೆ ನನ್ನ ಫ್ರೆಂಡ್ ಬೈಕ್ ತಂದಿನಿ. ಹಾಸ್ಟೆಲ್ ಲೈಫ್ ಹೆಂಗೈತವ? ಚಲೋ ಐತಿ, ಊಟನ ಸರಿ ಸಿಗಂಗಿಲ್ಲ ನೋಡ. ಹೌದನಾ? ಅಣ್ಣ, ಇಲ್ಲೇ ನಮ್ಮ ಫ್ರೆಂಡ್ ಮನೆ ಇಟ್ಬಿಡ ನನಗೆ. ಹೌದನಾ? ಸರಿ ಬಿಡ್ತೀನಿ ಬಾ. ತೇಜು, ತೇಜು ಯಾರು? ಓ ರಾಣಿ, ಯಾವ ಬಂದೆ? ಬಾ ಒಳಗ.
ಆರಾಮದಿಯಲ್ಲ? ಆರಾಮದೀನಿ. ನಾನು ಆರಾಮದೀನಿ. ಮತ್ತೆಲ್ಲರೂ ಎಲ್ಲಿದ್ದಾರ? ತಡೆ ಕರೀತೀನಿ. ನೆಮ್ಮದಿ ಆಯ್ತು ಕುಂದ್ರಕ್ಕೆ ಬಿಡಂಗಿಲ್ಲ. ನೋಡಿ ಹೆಂಗ್ ಬರ್ತಾನೆ. ರಾಣಿ ಯಾವಾಗ ಬಂದ್ರಿ? ಈಗ ಬಂದೆ. ಆರಾಮದಿರಿಲ್ಲ? ನಾವೆಲ್ರೂ ಆರಾಮದೇವಿ. ಬಾಳ ದಿವ್ಸ ಆತ್ ಬಂದಿಲ್ಲ, ನೀನು ಆಟಾಡನ್ ಬಾ. ಹಂಗಂದ್ರೆ ನಮ್ ಹೊಲ್ದಾನ್ ಮನಿಗ್ ಬರ್ರಿ, ಅಲ್ಲೇ ಆಟೋಡೋಣ. ಈಗ ನಮ್ಮ ಅಣ್ಣನ್ ಭೇಟಿ ಆಗ್ಬೇಕು, ಹೋಗಿ ಬರ್ತೀನಾ? ಆಯ್ತಗೋ, ನಾವು ಹಿಂಗ್ ಬರ್ತೀವಿ. ಸರಿ, ಬಾಯ್ ಬಾಯ್. ಅಣ್ಣ, ಆರಾಮದಿಲ್ಲ? ಹಾ ಆರಾಮದೀನಿ. ನೀನು? ಆರಾಮಪ್ಪ, ಬಾ ಕಾಲ್ ತಗೊಂಬೋ. ಸ್ವಲ್ಪ ಬ್ಯಾಂಕ್ನಾಗ ಕೆಲ್ಸ ಇತ್ತು, ಹೋಗ್ಯಾರ ಬರಮನ ಮತ್ತೆ? ನಡಿ ಹೋಗಮ್ಮ. ಮತ್ ರಾಣಿ ಒಬ್ಬಕ್ಕೆ ಹಾಕೊಳ್ಳಲ್ಲ ಮರ. ಇಲ್ಲ, ಅವ್ರ ಫ್ರೆಂಡ್ಸ್ ಬರತ್ತಾರ. ಹೌದಾ? ಹಾ ಹೌದಾ? ಈಗ ಬರಕ್ ಕುಂತಾರ, ಈಗ ಬರ್ತಾರಂತ ಆಟ ಆಡ್ತೀನಿ ನಾ ಇಲ್ಲಿ. ಸರಿ, ಹಂಗಿದ್ರೆ ನಾವು ಹೋಗಿರ್ತೀವಿ. ಹುಷಾರ್ ನೋಡು ಮನೆ ಕಡೆ. ಅಣ್ಣ, ಹೇಳ. ಬಸವಣ್ಣ ಎಲ್ಲಿದಾನ? ಇಲ್ಲ, ಅವ ಇನ್ಮೇಲೆ ಬೆಂಗಳೂರಿನಾಗ ಇರ್ತಾನವ. ಅಂದ್ರ ಅಲ್ಲೇ ಕೆಲಸ ಮಾಡ್ತಾನ. ಅವ್ ಬಂದಾಗ ಭೇಟಿ ಮಾಡಿಸ್ತೀನಂತ. ಹ್ಮ್. ರಾಣಿ? ಹಾ, ಬಂದೆ. ಬರ್ರಿ ಬರ್ರಿ. ಏನ್ ಆಟ ಆಡಮ್ರಿ? ಲೇಪ್ಪ, ನಿಮ್ ಮನ್ಯಾಗ ದೆವ್ವ ಐತಂತ ಊರನ್ ಮಂದಿ ಎಲ್ಲ ಹೇಳ್ತಾರ. ಬಿರ ಇಂತವ ನೋಡ್ ನೀನು. ನೀನ್ ಯಾವಾಗ್ಲೂ ಇದ್ರಾಗ ಬಂದಿ ನೋಡ್ ಅಂಜುಗುರ್ಕಿಂತಂದ್. ಹಾ ಸರಿ, ಯಾರ್ ಕಣ್ ಮುಚ್ಕೊಂತೀರಿ ಹೇಳ್ರಿ. ಹೋರಿ ಹೋರಿ, ನಾನ ಕಣ್ ಮುಚ್ಕೊಂತೀನಿ. ನಾನ್ 100 ಎಣಿಸ್ತೀನಿ, ಅಷ್ಟ್ರೊಳಗ್ ನೀವ್ ಅಡಿಕೊರಿ. ಆಯ್ತಾ? ಬರ್ರಿ 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 ಬರ್ರಿ. 10, 20, 30, 40, 50, 60, 70, 80, 90, 100. ಬಲ ಬಂದೆ ಬಿಟ್ಟೆ ಗೊತ್ತಿಲ್ಲ.
ಅಲ್ಲ ನನಗೊಂದು ಏನೋ ಕೇಳ್ಬೇಕು. ಅದು ರೊಕ್ಕ ಮಾಡಿದ ಎಲ್ಲಿ ಇಟ್ಟಿದ್ದೆ ನೋಡು, ಅಲ್ಲೇ ಇಟ್ಟಿನಿ. ಹೋದ್ನಂದ್ರ ಮೈ ನಡಿಗೆ ಬಿಡುತ್ತಪ್ಪ. ಹೌದಾ? ಏನೋ ಒಂಥರ ಭಯ. ರೇಖಾ, ತೇಜು, ರಾಹುಲ್, ನಕಲಿ ಮಾಡ್ಬೇಡ್ರ, ನಾನು ನೋಡೀನಿ. ಹೊರಗ್ ಬರ್ರಿ. ರಾಣಿ, ಯಾಕೆ ಹಿಂಗ್ ಮಾಡಕ್ ಕೂತಿ? ಇಷ್ಟು ಜಲ್ದಿ ಸೋತ್ಬಿಟ್ಟೆ ನಮಗ. ನೀವೆಲ್ಲ ಎಲ್ಲೋಗಿದ್ರಿ? ನಮ್ಮ ಮನೆ ತುಂಬಾ ಹುಡುಕಿದ್ದೆ, ನೀವೆಲ್ಲೂ ಸಿಗ್ಲಿಲ್ಲ. ಏನ್ ಹೇಳಕತ್ತಿ? ನಾವಿನ್ನ ಇಲ್ಲೇ ಇದೀವಿ, ಎಲ್ಲೂ ಹೋಗಿಲ್ಲ. ಬರ್ರಿ ಹೋಗಂ ಬರ್ರಿ. ಕತ್ತಲು ಕವಿಯಿತು, ಮೈ ಚಳಿ ಬಂತು, ಯಾರದು ಅಲ್ಲಿ ನೆರಳು ಸರಿಂತಾಯ್ತು. ಗುಂಡಿಗೆ ಢವಢವ ನಡುಗಿದೆ ಕೈಕಾಲು, ಮೆಲ್ಲನೆ ಕೇಳಿದೆ ಹೆಜ್ಜೆಯ ಸದ್ದೊಂದು. ಯಾರದು ಯಾರದು? ಮರದ ಕೊಂಬೆಳು ರಾಕ್ಷಸನ ಕೈಯಂತೆ, ರಾಕ್ಷಸನ ಕೈಯಂತೆ. ಗಾಳಿಯ ಸದ್ದು ಯಾರೋ ಅತ್ತಂತೆ ಅತ್ತಂತೆ. ಮುಂದೆ ಹೋಗಲು ಭಯ, ಹಿಂದೆ ಸರಿಯಲು ಭಯ. ಕಣ್ಣು ಮುಚ್ಚಿದರು ತೆರೆದರು ಕೇವಲ ಭಯ, ಕೇವಲ ಭಯ. ಒಂದು ವೇಳೆ ಈ ತಾಯ್ತ ನಿನ್ನ ಕೈಯಿಂದ ಜಾರಿದರೆ ನಿನ್ನ ಪ್ರಾಣ ಹೋಗುವುದು ಖಂಡಿತ. ಎಚ್ಚರಿಕೆಯಿಂದ ಇರು. ಈಗ ಹುಡ್ಕೋದಪ್ಪ ಈಗ.
ಮುತ್ತಿದೆ ಎದೆಯ ಗೂಡು ಕತ್ತವರಿಸಿದೆ ಈ ಬೀಡು ಕಾವಲಿದ್ದ ಅಣ್ಣ ಮಲಗಿದ ದಿಕ್ಕು ತೋಚದಾದೆ ಈ ಜೀವ ಕೂಗಿ ಕರೆದರು ಕೇಳದಾಯಿತೆ ಕರುಳ ಬಳ್ಳಿಯ ಇರೋದನ ಅಣ್ಣ ನಿನ್ನ ಮೌನವೇ ನನಗೀಗ ಮರಣ ಶಾಸನ ಹೆದರಿ ನಿಂತಾಗ ನೆರಳಾಗಿ ಬರುವ ಕಣ್ಣೀರೊರೆಸಲು ಜೊತೆಯಾಗಿ ನಿಲ್ಲುವ ಬೆಟ್ಟದಂತಿದ್ದ ನನ್ನಯ ಆಸರೆ ಇಂದು ಮಣ್ಣಿಗೆ ಉರುಳಿದೆಯಲ್ಲ ಉಸಿರು ಕಟ್ಟಿದ ಈ ಘಳಿಯಲ್ಲಿ ತಂಗಿದ್ದಬ್ಬಲಿಯಾದಳಲ್ಲ ಕಣ್ಮುಚ್ಚಿ ಮಲಗಿರುವ ನಿನ್ನ ನೋಡಿ ನನ್ನ ಕಣ್ಣೀರು ಬತ್ತಿದೆಯಲ್ಲ ಮೃತ್ಯು ಪಾಶ ಬೀಸಿತೆ ಕ್ರೂರ ವಿಧಿಯಾಟವೇ ಗೆದ್ದಿತೆ ರಕ್ತದ ಸಂಬಂಧಕ್ಕೆ ಕೊಳ್ಳಿಡ ಮುನ್ನ ಒಮ್ಮೆ ನೀ ಎಚ್ಚರಾಗಬಾರದೆ ಗಾಳಿಗೇನೋ ನಡುಗುವ ದೀಪ ನಾನು ಆಸರೆಯಾಗಿದ್ದ ಬೆಳಗು ನೀನು ನೀನಿಲ್ಲದ ಈ ಕ್ರೂರ ಜಗದಲ್ಲಿ ನಾ ಬದುಕುಳಿಯುವುದರು ಹೇಗೆ ಒಡ ಹುಟ್ಟಿದ ಒಲವು ಮಣ್ಣಲ್ಲಿ ಮರೆಯಾಗಿದೆ